ಹರಿಯಾಣದಲ್ಲೂ ಕೂಡ ಪಾಕಿಸ್ತಾನದ ಮಿಸೈಲ್ ಅನ್ನು ಹೊಡೆದುರುಳಿಸಿದೆ ಭಾರತ. ಸಿರ್ಸಾ ಬಳಿ ಫತಾ 2 ಮಿಸೈಲ್ ಹೊಡೆದುರುಳಿಸಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಮೇಲೆ ಆಕ್ರಮಣ ಮಾಡುವಂತ ಮಿಸೈಲ್ಗಳನ್ನು ಪುಡಿ ಮಾಡ್ತಾ ಇದೆ. ಆ ಪಾಕಿಸ್ತಾನದ ಮಿಸೈಲ್ಗಳು ನಮ್ಮ ಭಾರತದ ನೆಲಕ್ಕೆ ಅಥವಾ ಭಾರತದ ವಾಯು ಪ್ರದೇಶವನ್ನು ಆಕ್ರಮಿಸುವಾಗ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕ್ತಾ ಇದೆ. ಕಾಜಾ ಕೇಧಾ ಪ್ರದೇಶದಲ್ಲಿ ಪುಡಿಯಾಗಿ ಬಿದ್ದಿದೆ ಮಿಸೈಲ್. ಕಾಜಾ ಕೇಧಾ ಪ್ರದೇಶದಲ್ಲಿ ಪಾಕಿಸ್ತಾನದ ದಾಳಿಯನ್ನು ನಿರಂತರವಾಗಿ ಭಾರತೀಯ ಸೇನೆ ತಡೀತಾ ಇದೆ. ಭಾರತೀಯ ಸೇನೆ ಡಿಫೆನ್ಸ್ ಮಾಡ್ತಾ ಇದೆ. ಸಿರ್ಸಾ ಬಳಿ ಫತಾ 2 ಮಿಸೈಲ್, ಫತಾ 2 ಅಂತ ಹೇಳಿ ಆ ಮಿಸೈಲನ್ನು ಹೊಡೆದುರುಳಿಸಲಾಗಿದೆ. ಕಾಜಾ ಕೇಧಾ ಪ್ರದೇಶದಲ್ಲಿ ಪುಡಿಯಾಗಿ ಬಿದ್ದಿದ್ದಾವೆ. ನೋಡಿ, ಒಂದು ಕಡೆ ಮಿಸೈಲ್ ದಾಳಿ, ಡ್ರೋನ್ ದಾಳಿ, ಏನೆಲ್ಲ ದಾಳಿಗಳನ್ನು ಮಾಡಲಿಕ್ಕೆ ಪ್ರಯೋಗ ಮಾಡ್ತಾ ಇದೆ. 400ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಈಗಾಗಲೇ ಭಾರತ ಒಡೆದು ಹಾಕಿದೆ. ಡ್ರೋನ್ಗಳ ಹಾರಾಟ ಭಾರತೀಯ ವಾಯು ಪ್ರದೇಶದಲ್ಲಿ ಬಂದರೆ ಅದನ್ನು ಒಡೆದು ಹಾಕೋಕ್ಕೆ ಶಕ್ತಿಶಾಲಿಯಾದಂಥ ತಂಡ ನಮ್ಮಲ್ಲಿದೆ. ಸೊ ಹೇಗೆ ಹೊಡೆಯಲಾಗಿದೆ ಅನ್ನುವ ವಿಡಿಯೋ ಕೂಡ ಇದೆ. ಅದರ ಜೊತೆಗೆ ಆ ಮಿಸೈಲ್ಗಳನ್ನು ಹೊಡೆದ ನಂತರದಲ್ಲಿ ಅದರ ಅವಶೇಷಗಳು ನಮ್ಮ ಭಾರತೀಯ ನೆಲದಲ್ಲೇ ಬಿದ್ದಿದ್ದಾವೆ, ನಮ್ಮ ಭಾರತೀಯ ಪ್ರದೇಶದಲ್ಲಿ ಬಿದ್ದಿದ್ದಾವೆ. ಹರಿಯಾಣದ ಸಿರ್ಸಾ ಪ್ರದೇಶದಲ್ಲಿ ಬಿದ್ದಿರುವಂಥ ಮಿಸೈಲ್ ಇದು ನೋಡ್ತಾ ಇದ್ದೀವಿ. ಇದು ಪಾಕಿಸ್ತಾನದ್ದು. ಪಾಕಿಸ್ತಾನ ಹೇಳಿ ಕೇಳಿ ಭಾರತದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಆದರೆ ಭಾರತ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಉಗ್ರರ ಬೇಸ್ಗಳನ್ನು ಉಡಿಸಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಪಾಕಿಸ್ತಾನದ ದುರ್ಬುದ್ಧಿ ಮತ್ತೊಮ್ಮೆ ಬೈಲಾಗ್ತಾ ಇದೆ. जनता के में चली है